ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಸಾಲ್ವ್ ಮಾಡೋದಕ್ಕೆ ಆ್ಯಕ್ಚುಲಿ 4 ಮೆಥಡ್ಸ್ ಇದೆ. ಅದರಲ್ಲಿ ಒಂದು ಮೆಥಡ್ ನಿನ್ನೆ ಕಲ್ತ್ಕೊಂಡ್ವಿ, ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡ್ ಈಸ್ ಆಲ್ಸೋ ಯೂಸ್ಡ್ ಟು ಸಾಲ್ವ್ ವಾಟ್ ಈಕ್ವೇಷನ್ ವಿಚ್ ಮೀನ್ಸ್ ವಾಟ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಅದರಲ್ಲಿ ನಿನ್ನೆ ಒಂದು ಮೆಥಡ್ ಕಲ್ತ್ಕೊಂಡ್ವಿ, ಯಾವುದು? ಗ್ರಾಫಿಕಲ್ ಮೆಥಡ್. ಇನ್ನೊಂದು ಮೆಥಡ್ ಬಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ, ಇನ್ನೊಂದು ಬಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆ್ಯಂಡ್ ಎಲಿಮಿನೇಷನ್ ಮೆಥಡ್. ಸೊ ಟೋಟಲಿ 4 ಮೆಥಡ್ಸ್ ಇದೆ ಟು ಸಾಲ್ವ್ ಎ ಲೀನಿಯರ್ equation. We have 4 methods. In that, one is done, graphical method. Today we are going to talk about elimination method. Cross multiplication method is deleted for the present syllabus. idru ಹೇಳ್ಕೊಡ್ತಿರಲಿಲ್ಲ ನಾನು, ಸರಿನಾ? Then substitution method I won't teach. ನಾನು ಟೀಚ್ ಮಾಡಲ್ಲ, ಬಿಕಾಸ್ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ನ ನಾವು ಬೇರೆ ಬೇರೆ ಚಾಪ್ಟರ್ಸಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಅದರಿಂದ ಈ ಚಾಪ್ಟರಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದ್ದು, ವಿ ಹ್ಯಾವ್ ಲರ್ನ್ಡ್ ದಿಸ್, ಸರಿನಾ? ಈಗ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮೊನ್ನೆ ಸರ್ಕಲ್ಸಲ್ಲಿ ಒಂದು ಪ್ರಾಬ್ಲಮ್ ಮಾಡಿದೆ, ನೆನಪಿದೆಯಾ? ಸರಿ, ಈ ಥರ ಒಂದು ಕ್ವೆಶನ್ ಇತ್ತು. ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ವಾಟ್ ಈಕ್ವಲ್, ಸಪೋಸ್ ಇದು ಎ ಬಿ ಸಿ ಡಿ, ಇದು ಪಿ ಕ್ಯೂ ಆರ್ ಎಸ್. ನಾನಿಲ್ಲಿ ಎ ಪಿ ಇಸ್ ಈಕ್ವಲ್ ಟು ಎ ಎಸ್ ಅಂತ ಬರೆದೆ ತಾನೆ. ಸಿಂಪಲ್. ಎಲ್ಲೆಲ್ಲಿ ಎ ಪಿ ಬರುತ್ತೋ ಅಲ್ಲೆಲ್ಲಿ ಏನು ಬರೀಬೋದು ಈಗ? ಅಂದರೆ ಐ ಆಮ್ ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎ ಎಸ್ ಇನ್ ದ ಪ್ಲೇಸ್ ಆಫ್ ವಾಟ್? ಸಬ್ಸ್ಟಿಟ್ಯೂಟ್ ಅಂದರೆ ಅದ್ರ ಬದಲಾಗಿ. ಈಗ ಕ್ರಿಕೆಟ್ ಗೇಮ್ ಆಡ್ತಿರ್ತೀರಾ ಅಂದ್ಕೊಳ್ಳಿ, ಯಾರಿಗಾದ್ರೂ ಇಂಜುರಿ ಆದರೆ ಏನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅಂದರೆ ಅವ್ರ ಬದಲಾಗಿ ಇನ್ನೊಬ್ಬರನ್ನ ಹಾಕ್ತೀರಾ. ಸೊ ಅದರಿಂದ ಲೆಟ್ ಅಸ್ ನಾಟ್ ವರಿ ಅಬೌಟ್ ವಾಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಬೋರ್ಡ್ ಅವರೇ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳಲ್ಲ. ಯಾವುದದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ವಿ ಹ್ಯಾವ್ ಟು ವರಿ ಓನ್ಲಿ ಅಬೌಟ್ ವಾಟ್ ನಾ? ಎಲಿಮಿನೇಷನ್ ಮೆಥಡ್. ಸೊ ದಿಸ್ ಇಸ್ 4 + 1, ದಿಸ್ ಇಸ್ 2, ಆಲ್ ಟುಗೆದರ್ 7 ಮಾರ್ಕ್ಸ್. ಸಾರಿ 6 ಮಾರ್ಕ್ಸ್ ಆಯಿತು. 4 + 1 7 ಮಾರ್ಕ್ಸ್. ಎಷ್ಟು? 7 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎಲಿಮಿನೇಷನ್ ಅಂದರೆ ಏನು? ನಾರ್ಮಲ್ ಕಾಮನ್ ಸೆನ್ಸ್ ಇಟ್ಬಿಟ್ಟು ಯೋಚನೆ ಮಾಡಿ. ಎಲಿಮಿನೇಷನ್ ಅಂದರೆ ಏನು? ಎಲಿಮಿನೇಷನ್ ಅಂದರೆ ಏನಪ್ಪ? ಎಷ್ಟೊಂದು ಗೇಮ್ಸ್ ಆಡ್ತಿರೋ ತಾನೆ, ಅದರಲ್ಲಿ ಏನಿರುತ್ತೆ? ಎಲಿಮಿನೇಷನ್ ಇರುತ್ತೆ. ಎಲಿಮಿನೇಟ್ ಅಂತಂದರೆ ಒಬ್ಬರನ್ನ ತೆಗೆದು ಬಿಸಾಕೋದು, ಎಲಿಮಿನೇಟ್ ಮಾಡಿ. ಎಲಿಮಿನೇಟ್ ಅಂದರೆ ರಿಮೂವ್, ರೈಟ್? ಸೊ ಇವಾಗ ನಮ್ಮ ಹತ್ರ ಎಕ್ಸ್ ಇದೆ ಪ್ಲಸ್ 2y ಇದೆ ಇಸ್ ಈಕ್ವಲ್ ಟು 10 ಅಂತಿದೆ. ಇನ್ನೊಂದು ಇಕ್ವೇಷನ್ ಕೊಡ್ತಾರೆ, ಲೆಟ್ಸ್ ಸೇ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 15 ಅಂತ ಕೊಡ್ತಾರೆ. ಈ ಎರಡು ಈಕ್ವೇಷನ್ ಇದೆ. ಇದನ್ನು ನಾವು ನಿನ್ನೆ ಯಾವ ಮೆಥಡಲ್ಲಿ ಸಾಲ್ವ್ ಮಾಡಿದ್ವಿ? ಗ್ರಾಫಿಕಲಲ್ಲಿ ಸಾಲ್ವ್ ಮಾಡಿದ್ವಿ. ದೆನ್ ಐ ಟೋಲ್ಡ್ ಯು, ಗ್ರಾಫಿಕಲಲ್ಲಿ 2 ಲೈನ್ಸ್ ಎರಡು ಲೈನ್ಸ್ ಏನೋ ಪ್ಯಾರಲಲ್ ಆಗಿ ಬಂದರೆ ನೋ ಸೊಲ್ಯೂಷನ್, ಕರೆಕ್ಟ್ ತಾನೆ? 2 ಲೈನ್ ಪ್ಯಾರಲಲ್ ಆಗಿ ಬಂದರೆ ನೋ ಸೊಲ್ಯೂಷನ್. ಅದೇ ನಮಗೆ ಒಂದು ಲೈನ್ ಇನ್ನೊಂದು ಲೈನ್ಗೆ ಇಂಟರ್ಸೆಕ್ಟ್ ಆದರೆ 1 ಸೊಲ್ಯೂಷನ್. ಅದೇ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ. ಇವಾಗ ಎಲಿಮಿನೇಷನಲ್ಲಿ ಏನು ಮಾಡಬೇಕು ಅಂದರೆ, ವಿ ಹ್ಯಾವ್ ಎಕ್ಸ್ ಆ್ಯಂಡ್ ವೈ. ಗೇಮ್ ರೂಲ್ಸ್ ಇಷ್ಟೇ, ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು ಅಷ್ಟೆ. ಒಬ್ಬರನ್ನ ಎಲಿಮಿನೇಟ್ ಮಾಡಿ ಇನ್ನೊಂದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಹೆಂಗೆ ಎಲಿಮಿನೇಟ್ ಮಾಡ್ತೀರಾ? ನಿಮಗೆ ಎಕ್ಸಾಮಲ್ಲಿ ಸಾಲ್ವ್ ಬೈ ಎಲಿಮಿನೇಷನ್ ಅಂತ ಕೇಳೋದಿಲ್ಲ, ಜಸ್ಟ್ ಏನಂತ ಕೇಳ್ತಾರೆ? ಸಾಲ್ವ್. ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಂದರೆ ಸಬ್ಸ್ಟಿಟ್ಯೂಷನಲ್ಲಿ ಮಾಡಿ, ಎಲಿಮಿನೇಷನ್ ಬಂದರೆ ಎಲಿಮಿನೇಷನ್ ಮಾಡಿ. ಬಟ್ ನನ್ನ ಪ್ರಕಾರ ಎಲಿಮಿನೇಷನ್ ಇಸ್ ಸೋ ಸಿಂಪಲ್. ಸಾಲ್ವ್ ಅಂತ ಕೊಟ್ಟಾಗ ವಿ ಪ್ರಿಫರ್ ವಿಚ್ ಮೆಥಡ್? ಎಲಿಮಿನೇಷನ್ ಮೆಥಡ್, ಸರಿನಾ? ಎಲಿಮಿನೇಷನ್ ರೂಲ್ಸ್ ಏನಪ್ಪ? ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು. ಸೊ ಎಲಿಮಿನೇಟ್ ಅಂದರೆ ಗೊತ್ತಾಯಿತು. ಎಲಿಮಿನೇಟ್ ಮಾಡೋದಕ್ಕೆ ಮೈಂಡಲ್ಲಿ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಎಕ್ಸ್ನ ರಿಮೂವ್ ಮಾಡಬೇಕು ಅಂದರೆ, ಎಕ್ಸ್ನ ತೆಗ್ದಾಕಬೇಕು ಅಂದ್ಕೊಳ್ಳಿ. ಎಕ್ಸ್ನ ಎಲ್ಲಿಂದ ತೆಗ್ದಾಕಬೇಕು? ಇದರಿಂದ ಮತ್ತು ಇದರಿಂದ ಎಕ್ಸ್ನ ರಿಮೂವ್ ಮಾಡಬೇಕು ಅಂದರೆ ಅದ್ರ ವ್ಯಾಲ್ಯೂಸ್ ಸೇಮ್ ಇರಬೇಕು. ಅಕಸ್ಮಾತ್ ಸೇಮ್ ಇಲ್ಲ ಅಂತ ಅಂದ್ಕೊಳ್ಳಿ, ಅದನ್ನ ನಾವೇನು ಮಾಡಬೇಕು? ಈಕ್ವಲ್ ಮಾಡಬೇಕು.
So we want to remove x, for example. I want to remove whom now? X. It doesn't mean that you can't remove what? Y. You can. But now I'm interested in eliminating x. x ನ ಎಲಿಮಿನೇಟ್ ಮಾಡಬೇಕು ಅಂದರೆ ಈ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಆಗಿರಬೇಕು ಅಷ್ಟೇ. ಇಲ್ಲಿ ಎಷ್ಟಿದೆ ಎಕ್ಸು? 1. ಇಲ್ಲಿ ಎಷ್ಟಿದೆ? ಸೊ ಐ ಕ್ಯಾನ್ ಎಲಿಮಿನೇಟ್. ಅದೇ ವೈನ ಎಲಿಮಿನೇಟ್ ಮಾಡೋಕ್ಕೆ ನೋಡ್ತೀನಿ ಅಂದ್ಕೊಳ್ಳಿ. ಇಲ್ಲಿ ಎಷ್ಟಿದೆ ವೈ? ಇಲ್ಲಿ ಎಷ್ಟಿದೆ? I can't eliminate. Why? I'll let you know. ನೋಡಿ, ಈಗ ಫಸ್ಟು ಎಲಿಮಿನೇಷನ್ ಮಾಡಬೇಕಲ್ವಾ? we will call this as 1, we will call this as 2. what I'll do? 1 minus 2 ಮಾಡ್ತೀನಿ. ಏನು ಮಾಡ್ತೀನಿ? 1 minus 2. 1 minus 2 ಮಾಡಿದಾಗ 1 ಅಂದರೆ ಏನಿದೆ ಈಗ? x plus 2y is equal to 10. x plus 3y equal to 50. ಒಂದರ ಕೆಳಗಡೆ ಒಂದು ಬರ್ಕೊಳ್ಳಿ. ಈಗ ಯಾವಾಗಲೇ ಆಗಲಿ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಸೈನ್ ಚೇಂಜ್ ಆಗುತ್ತೆ. ಇದು ಪ್ಲಸ್ ಆದರೆ ಮೈನಸ್ಸು, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್. ಈಗ ನೋಡಿ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ಇದು ಪ್ಲಸ್ 1, ಇದು ಮೈನಸ್ 1, ಎಷ್ಟಾಗೋಯ್ತು? 0. ₹1 ಕೊಟ್ಟೆ, ₹1 ತೊಗೊಂಡೆ. ಎಷ್ಟು ಹತ್ರ ಇದೆ ನಿಮ್ಮ ಹತ್ರ? 0. ಬಟ್ ಇಲ್ಲಿ ಹಂಗಾಗಲ್ವೇ? ಇಲ್ಲೇನಿದೆ? ಒಂದು ಜಾಸ್ತಿ, ಸರಿ, ಒಂದು ಕಡಿಮೆ ಇದೆ, ಇಂದು ಜಾಸ್ತಿ ಇದೆ, ಎಲಿಮಿನೇಟ್ ಆಗಲ್ಲ. ಏನಕ್ಕೆ ನಾವು ಈಕ್ವಲ್ ಮಾಡಬೇಕು ಅಂದರೆ, ಈಕ್ವಲ್ ಮಾಡಿದಾಗ ಏನಾಗುತ್ತೆ? ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಲಾಜಿಕ್ಕು. ಸೊ ಇಲ್ಲಿ ಗ್ರೇಟರ್ ನಂಬರ್ ಯಾವುದು ಇವೆರಡರಲ್ಲಿ? ಸೊ ಮೈನಸ್ ಹಾಕ್ಬಿಡಿ. ಬಿಕಾಸ್ ಈಗ ಇದು +3 ಅಲ್ಲ, ಇವಾಗಿದು -3, ಬಿಕಾಸ್ ವಿ ಹ್ಯಾವ್ ಚೇಂಜ್ ಟು ವಾಟ್? ಸೈನ್. ಇದೆಷ್ಟೀಗ? -3. -3ನಲ್ಲಿ 2 ಹೋದರೆ ಎಷ್ಟು? -y ಈಸ್ ಈಕ್ವಲ್ ಟು, ಯಾಕಂದ್ರೆ 1 ಅಲ್ವಾ, ಬರೆದ್ರು ಒಂದೇ ಬಿಟ್ಟರು ಒಂದೇ, 1y ಈಸ್ ಈಕ್ವಲ್ ಟು, ಇವೆರಡರಲ್ಲಿ ಗ್ರೇಟರ್ ನಂಬರ್ ಯಾವುದು ಅಂದರೆ -15. ಮೈನಸ್ ಮೈನಸ್ ಕ್ಯಾನ್ಸಲ್. y ಈಸ್ ಈಕ್ವಲ್ ಟು ಓಕೆ -5. ಸೊ 15 - 10 is -5. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್. y ಈಸ್ ಈಕ್ವಲ್ ಟು ಹೌ ಮಚ್ ನಾವು? 5. ಸೊ ಇದನ್ನು 3 ಅಂತ ಕರ್ಕೊಂಡು ಈಗ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 3 in 1. ಸಿ, ಈಗ ಮತ್ತೆ ಏನು ಮಾಡ್ತಾ ಇದ್ದೀವಿ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಈ ಥರ 3 in 1, 4 in 1, ವಾಟೆವರ್ ಈ ಥರ ತೊಗೊಂಡೋಗಿ ಒಂದು ಈಕ್ವೇಷನ್ನ ತೊಗೊಂಡೋಗಿ ಇನ್ನೊಂದು ಈಕ್ವೇಷನಲ್ಲಿ ಹಾಕೋದಕ್ಕೆ ಏನಂತ ಕರಿತೀವಿ? ಸಬ್ಸ್ಟಿಟ್ಯೂಷನ್. ಈಗ ಎಷ್ಟು ಬಂದಿದೆ y? ಅದನ್ನು ತೊಗೊಂಡೋಗಿ ಈಕ್ವೇಷನ್ 1ನಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವೇಷನ್ 3ನಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ನಿಮ್ಮ ಇಷ್ಟ. ಸೊ ಐ ಆಮ್ ಚೂಸಿಂಗ್ ವಾಟ್? 1. ಸೊ ಈಗ ಬರೀರಿ, ಎಕ್ಸ್ ಪ್ಲಸ್ 2y ಶುಡ್ ಬಿ ಈಕ್ವಲ್ ಟು ಹೌ ಮಚ್? 10. ಎಕ್ಸ್ ಪ್ಲಸ್ 2 y ಎಷ್ಟು ಬಂತು? 5 ಶುಡ್ ಬಿ ಈಕ್ವಲ್ ಟು 10. ಇದನ್ನ ಈ ಕಡೆ ಕಳಿಸ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 10. 2 5 ಪ್ಲಸ್ ಇರೋದು ಈ ಕಡೆಗೆ ಬಂದರೆ ಅಂದರೆ ಎಷ್ಟು ಬಂದ್ಬಿಡುತ್ತೆ ಈಗ? x is equal to 0. x is equal to, what is the value of x now? What is the value of y now? 5. ನೀವು ಮಾಡಿರೋ ಸರಿನಾ ತಪ್ಪ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 0 ಪ್ಲಸ್ 2 ಇಂಟು 2 5 10 ಪ್ಲಸ್ 0. ಯುವರ್ ಆನ್ಸರ್ ಈಸ್ ಕರೆಕ್ಟ್. ಇಲ್ಲೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿದೆ ಈಗ? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 0. ವೈ ವ್ಯಾಲ್ಯೂ ಎಷ್ಟಿದೆ? 3 5 15 ಪ್ಲಸ್ 0. ಬರ್ಕೊಳ್ಳಿ ಇನ್ನೊಂದು 5. ಇಫ್ ಯು ಹ್ಯಾವ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 12, ಆಮೇಲೆ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಸರಿನಾ? ಏನು ಓನಾಗಿ ಕೊಡ್ತಿದ್ದಾರೆ, ಟೆಕ್ಸ್ಟ್ ಬುಕ್ಕಿಂದ ಕೊಡ್ತಿಲ್ಲ ಅಂತಲ್ಲ. ಎಲ್ಲ ನೀವು ಓನಾಗಿ ಹಾಕೊಂಡು ಸಮ್ಸ್ ಏನು ಮಾಡ್ಬೋದು? ಏನು ಇದಕ್ಕೇನು PhD ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಸಾಲ್ವ್ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ. ಯಾವ ಮೆಥಡ್ ಅಂತ ಕೇಳೋದೇ ಇಲ್ಲ. ದಿಲ್ ಜಸ್ಟ್ ಆಸ್ಕ್ ಯು ಟು ಸಾಲ್ವ್. ಇದನ್ನು ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಟೇಕ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1, ಟೇಕ್ ದಿಸ್ ಆಸ್ ಇಕ್ವೇಷನ್ ನಂಬರ್ 2. ನಿಮಗೆ ನಾನು ಎಲಿಮಿನೇಟ್ ಮಾಡಬೇಕು ಅಂತಂದರೆ ರೂಲ್ ಏನಂತ ಹೇಳಿದೆ? ಏನು ಹೇಳಿದ್ನೋ? ಒಂದೇ ಥರ ಇರಬೇಕು. ಸೊ ಎರಡರಲ್ಲಿ ಯಾವುದಾದ್ರೂ ವ್ಯಾಲ್ಯೂಸ್ ಏನಿರಬೇಕು? ಸೇಮ್ ಇರಬೇಕು. ಇಲ್ಲಿ ನೋಡಿ, ಇವಾಗ ನಾನು ಎಕ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಎಕ್ಸ್ ಇಲ್ಲಿ ಎಷ್ಟಿದೆ? ಬಟ್ ಇಲ್ಲಿ ಎಷ್ಟಿದೆ?
ಎಲಿಮಿನೇಟ್ ಮಾಡೋದಕ್ಕೆ ಆಗಲ್ಲ. ನಾವು ಗೋ ಫಾರ್ ವಾಟ್? ವೈ ಎಷ್ಟಿದೆ? ಡೈರೆಕ್ಟಾಗಿ ಎಲಿಮಿನೇಷನ್ ಆಗಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ, ಈಕ್ವೇಷನ್ 2 ಇದೆಯಲ್ಲ, ಈಕ್ವೇಷನ್ 2 ಇಂಟು 2 ಮಾಡ್ತೀನಿ. ಅಂದರೆ ಈ ಎಂಟೈರ್ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ? ಇಲ್ಲಿ ಎಷ್ಟಿದೆ? ಇದು 2 ಆಯಿತು ಅಂದ್ಕೊಳ್ಳಿ, ಅವಾಗ ಈಸಿಯಾಗಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ಇಟ್ ಜಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಅಷ್ಟೇ. ನನಗೆ ಇಲ್ಲಿ 2x ಇದೆ, ಇಲ್ಲಿ x ಇದೆ. ಇವಾಗ ಇವೆರಡು ಏನಾಗಬೇಕು? ಕ್ಯಾನ್ಸಲ್ ಆಗಬೇಕು ಅಂದರೆ ಎರಡು ಈಕ್ವಲ್ ಆಗಬೇಕು. ಈಕ್ವಲ್ ಆಗಬೇಕು ಅಂದರೆ ಇಲ್ಲಿ 2 ಇದೆ, ಇದನ್ನು 1 ಮಾಡೋದಕ್ಕಿಂತ ಇದನ್ನು 2 ಮಾಡೋದೇನು ಈಸಿ. ಸೊ ಇದನ್ನು ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀರಾ ಈಗ? 2. ಏನಕ್ಕೆ 2 ಇಂದನೇ ಮಲ್ಟಿಪ್ಲೈ ಮಾಡಬೇಕು? ಬಿಕಾಸ್ ವೆನ್ ಯು ಮಲ್ಟಿಪ್ಲೈ ವಿತ್ ಹೋಮ್ 2 ಯು ವಿಲ್ ಗೆಟ್ 2 ಇಂಟು ಎಕ್ಸ್ 2x. ಈಗೇನು ಬರುತ್ತೆ ನೋಡಿ, 2x ಪ್ಲಸ್ ಇದು ಈಕ್ವೇಷನ್ ಪೂರ್ತಿ ಮಲ್ಟಿಪ್ಲೈ ಮಾಡಿ. 2 ಇಂಟು ಎಕ್ಸ್ 2x, 2 2s 4y is equal to 2 3s 6. Sorry, 2 6s 12. So 2 1s 2, 2 2s 4, 2 6s 12. Call this as equation number 3. Now forget about this one. ಇದನ್ನು ನಾವು ಮಾಡಿಫೈ ಮಾಡಿ ಇಟ್ಕೊಂಡಿದ್ದೀವಿ. ನಾವು ವಿಲ್ ನೆವರ್ ಡಿಸ್ಕಸ್ ಅಬೌಟ್ ಹೋಮ್. 2 ಗೋ ಫಾರ್ವರ್ಡ್ ನಾವು 3. ಇವಾಗ ಏನು ಮಾಡಿ, ಈಗ ನೋಡಿ ಇಲ್ಲೂ 2x ಇದೆಯಾ? ಈಗೇನು ಮಾಡ್ಕೊಂಡಿದ್ದೀರಾ? 2x. ಈಗೇನು ಮಾಡ್ಬೋದು? ಎಲಿಮಿನೇಟ್ ಮಾಡ್ಬೋದು. ಅದನ್ನು 1 - 2 ಅಂತ ತೊಗೋಬೇಡಿ, ಟೇಕ್ ಇಟ್ ಆಸ್ 1 - 3. ಬಿಕಾಸ್ 1 - 2 ಮಾಡೋಂಗಿದ್ರೆ ಇದನ್ನೇನಕ್ಕೆ ಮಾಡಬೇಕು? ಕರೆಕ್ಟ್ ಅಲ್ವಾ? ಈಗ 2x ಎಲ್ಲಿದೆ? ಈಕ್ವೇಷನ್ 1ನಲ್ಲಿ 2x ಇದೆ, ಈಕ್ವೇಷನ್ 2ನಲ್ಲಿ ಕೂಡ ಏನಿದೆ? 2x ಇದೆ. ಈಗ ಎಲಿಮಿನೇಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಇದು 2x ಪ್ಲಸ್ 3y ಇಸ್ ಈಕ್ವಲ್ ಟು 12. ಇದು 2x ಪ್ಲಸ್ 4y ಇಸ್ ಈಕ್ವಲ್ ಟು 12. ಇದು ಮೈನಸ್ ಮೈನಸ್ ಮೈನಸ್, ಹೌದಾ? ಪ್ಲಸ್ 2 - 2 ಗೆಟ್ ಕ್ಯಾನ್ಸಲ್. ಇವೆರಡಲ್ಲಿ ಗ್ರೇಟರ್ ನಂಬರ್ ಯಾವುದು? ಸೊ ಮೈನಸ್ ಹಾಕ್ಬಿಡಿ. 4 - 3 1y ಇಸ್ ಈಕ್ವಲ್ ಟು 12 - 12 0. ಅಂದರೆ y ಈಸ್ ಈಕ್ವಲ್ ಟು 0 ಬಂತು. y ಈಸ್ ಈಕ್ವಲ್ ಟು 0. ಕಾಲ್ ದಿಸ್ ಆಸ್ 4. ಇವಾಗ ಏನು ಮಾಡ್ತೀವಿ? 4ನ ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಇನ್ 1. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? 1 ಅಲ್ಲಿ. 4 in 1. 1 ಏನಿದೆ? 2x ಪ್ಲಸ್ 3y ಇಸ್ ಈಕ್ವಲ್ ಟು 12. ಸೊ 2x ಪ್ಲಸ್ 0. ಏನಕ್ಕೆ 0? ಬಿಕಾಸ್ y ವ್ಯಾಲ್ಯೂ ಎಷ್ಟಿದೆ? 0 ಇಂಟು ಎನಿಥಿಂಗ್ ಇಸ್ ವಾಟ್? 0 ಇಸ್ ಈಕ್ವಲ್ ಟು 12. ವಿಲ್ ಗೆಟ್ 2x ಇಸ್ ಈಕ್ವಲ್ ಟು 12. 2 1s ಸೊ x ಇಸ್ ಈಕ್ವಲ್ ಟು, ಈಗ x ವ್ಯಾಲ್ಯೂ ಎಷ್ಟು ಬಂತು? ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. x ವ್ಯಾಲ್ಯೂ ಎಷ್ಟಿದೆ? x ವ್ಯಾಲ್ಯೂ 2 6s 12 ಪ್ಲಸ್ 3 ಇಂಟು y ಎಷ್ಟಿದೆ? 0. ಸೊ 12 ಪ್ಲಸ್ 0, ಯುವರ್ ಆನ್ಸರ್ ಈಸ್ ಕರೆಕ್ಟ್. ಸೊ ಅಥವಾ ಇದನ್ನು ಚೆಕ್ ಮಾಡ್ಕೊಳ್ಳಿ. x ವ್ಯಾಲ್ಯೂ ಎಷ್ಟು ಬಂತೀಗ? 6 ಪ್ಲಸ್ 2 ಇಂಟು y ವ್ಯಾಲ್ಯೂ ಎಷ್ಟು ಬಂದಿದೆ? ಸೊ 6 ಪ್ಲಸ್ 0 6. ಸೊ ಯುವರ್ ಆನ್ಸರ್ ಇಸ್ ವಾಟ್? ಕರೆಕ್ಟ್. ಬರ್ಕೊಳ್ಳಿ. 3 ಸಲನಾ? ಕಾಲ್ ದಿಸ್ ಆಸ್ 1, ಕಾಲ್ ದಿಸ್ ಆಸ್ 2. ಈಗ ನೋಡಿ ಎರಡು ಈಕ್ವಲ್ ಆಗೇ ಇದೆ ತಾನೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾನೇನು ಮಾಡ್ತೀನಿ? 1 - 2. ಸಿ ಆ್ಯಡ್ ಮಾಡಿದ್ರು ಕ್ಯಾನ್ಸಲ್ ಆಗುತ್ತಿದ್ದು. x ಮೈನಸ್ y ಇಸ್ ಈಕ್ವಲ್ ಟು 4. ಇದು x ಪ್ಲಸ್ y ಇಸ್ ಈಕ್ವಲ್ ಟು 2. ವೆನ್ ಯು ವಾಂಟ್ ಟು ಸಬ್ಟ್ರಾಕ್ಟ್, ದಿಸ್ ಬಿಕಮ್ಸ್ ಮೈನಸ್ 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 ಪ್ಲಸ್ ಮೈನಸ್ x ಗೆಟ್ ಕ್ಯಾನ್ಸಲ್. ಮಲ್ಟಿಪ್ಲೈ ಮಾಡಬೇಡಿ, ಯು ಆರ್ ಆ್ಯಡಿಂಗ್ ಹಿಯರ್. ಆ್ಯಡಿಂಗ್ ಅಥವಾ ಸಬ್ಟ್ರಾಕ್ಷನ್, ಎರಡೂ ಮೈನಸ್ ಇದ್ರೂ ಆ್ಯಡ್ ಆಗುತ್ತೆ, ಎರಡು ಪ್ಲಸ್ ಇದ್ರೂ ಆ್ಯಡ್ ಆಗುತ್ತೆ. ಯಾವಾಗ ಸಬ್ಟ್ರಾಕ್ಟ್ ಆಗುತ್ತೆ? ವೆನ್ ಒನ್ ಈಸ್ ಪ್ಲಸ್ ದ ಅದರ್ ಒನ್ ಈಸ್ ಮೈನಸ್. ಅಥವಾ ಯಾವಾಗ ಆ್ಯಡ್ ಮಾಡ್ತೀರಾ? ವೆನ್ ಬೋತ್ ಆರ್ ಪ್ಲಸ್ ಆರ್ ವೆನ್ ಬೋತ್ ಆರ್ ಮೈನಸ್. ನೆನಪಿಟ್ಕೊಂಡಿರಿ, ವಿ ಆರ್ ನಾಟ್ ಮಲ್ಟಿಪ್ಲೈಯಿಂಗ್ ಹಿಯರ್, ವಿ ಆರ್ ಆ್ಯಡಿಂಗ್. ಆ್ಯಡ್ ಮಾಡಬೇಕಾದ್ರೆ ಎರಡು ಮೈನಸ್ ಇದ್ದರೂ ಕೂಡ ಆ್ಯಡ್ ಮಾಡ್ತೀರಾ. -1 - 1
ಮೈನಸ್ 2 ಇಸ್ ಈಕ್ವಲ್ ಟು 4 ಮೈನಸ್ 2 2. ಆಮೇಲೆ ಈ 2 1s 2 1s ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಈ ಕಡೆ ಕಳಿಸ್ಕೊಳ್ಳಿ, y is equal to -1. ಇದನ್ನೇನಂತ ಕರಿಬೋದು ಈಗ 3. ಟೇಕ್ ದಿಸ್ 3, ಸಬ್ಸ್ಟಿಟ್ಯೂಟ್ ಇನ್ ವೇರ್ ನಾವು 3 in 1 implies ಏನು ಬರುತ್ತೆ, x minus y should be equal to how much, 4. x minus of -1 is equal to 4. So x plus 1 is equal to 4. in plus 1 minus of -1 ಇದನ್ನು ಆ ಕಡೆ ಕಳಿಸ್ಕೊಳ್ಳಿ. ಸೊ x is equal to 4 minus 1 you'll get 3. ಸೊ x ವ್ಯಾಲ್ಯೂ ಎಷ್ಟು ಬರುತ್ತೆ ಈಗ 3. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇ, ಇಲ್ಲ ಹಾಕ್ಕೊಳ್ಳಿ. x ವ್ಯಾಲ್ಯೂ ಎಷ್ಟಿದೆ 3, y ವ್ಯಾಲ್ಯೂ ಎಷ್ಟು ಬಂತು -1, 3 minus 1 2, 3 minus 1 is 2. ಅದೇ ಥರ ಇಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 3 minus -1, minus of -1 is +1, 3 plus 1 4. ಸೊ ಸಿಂಪಲ್ ಪ್ರಾಬ್ಲಮ್ ಇದು. ನಿಮಗೆ ಇಲ್ಲೇ ನೋಡಿ, ನೀವು ಎಕ್ಸ್ನೇ ಕ್ಯಾನ್ಸಲ್ ಮಾಡಬೇಕಂತ ರೂಲ್ ಇಲ್ವಲ್ಲ. ಇವನ್ ಯು ಕ್ಯಾನ್ ಎಲಿಮಿನೇಟ್ ಹೋಮ್ ವೈ, ಒಂದು +y ಇದೆ, ಇನ್ನೊಂದು -y ಇದೆ, ಡೈರೆಕ್ಟಾಗಿ ಏನಾಗುತ್ತೆ ಎಲಿಮಿನೇಟ್ ಆಗುತ್ತೆ. ಬಟ್ ಸ್ಟಿಕ್ ಆನ್ ಟು ಒನ್ ಮೆಥಡ್ ಮಾಡ್ತಾ ಮಾಡ್ತಾ ನೀವು ಇನ್ನೂ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಟೆಕ್ is equal to 2. Fifth problem, is x plus y is equal to 5 and 2x minus 3y is equal to 4. ಆಯಿತಾ? ಸ್ವಲ್ಪ ಸ್ಟಾರ್ಟ್ ಮಾಡಿಬಿಡಿ. ಮಾಡಿದ್ದೀರಾ? ಗುಡ್. ಈಗ ನೋಡಿ, ಈಗ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಲಿಮಿನೇಷನಲ್ಲಿ ಸಾಲ್ವ್ ಮಾಡಬೇಕು. ಎಲಿಮಿನೇಟ್ ಮಾಡಬೇಕಂದ್ರೆ ಐದರ್ ಎಕ್ಸ್ ಈಕ್ವಲ್ ಆಗಿರಬೇಕು ಅಥವಾ ವೈ ಈಕ್ವಲ್ ಆಗಿರಬೇಕು. ಫಸ್ಟ್ ಗೋ 1/1. ಫಸ್ಟ್ ನೀವು ಇಲ್ಲಿ ಎಕ್ಸ್ ತೊಗೊಂಡ್ರೆ ಎಷ್ಟಿದೆ 3 ಇದೆ. ಇಲ್ಲಿ ಎಷ್ಟಿದೆ, ಎಲಿಮಿನೇಷನ್ ಆಗಲ್ಲ. ವೈಗೆ ಬನ್ನಿ, ಅಲ್ಲೂ ಕೂಡ ಆಗಲ್ಲ. ಇವಾಗ ನಾವೇನು ಮಾಡಬೇಕು, ಇದನ್ನು 2 ಮಾಡಬೇಕು. ಇದನ್ನು 2 ಮಾಡಿದ್ರೆ 2 2 ಈಕ್ವಲ್, ಅಥವಾ ಇದನ್ನು 3 ಮಾಡಬೇಕು, ಅಥವಾ ಇದನ್ನು 2 ಮಾಡಬೇಕು. ಇದರಲ್ಲಿ 2 ಇದೆಯಲ್ಲ, ಇದನ್ನು 2 ಮಾಡಬೇಕು, ಅಥವಾ ಇದನ್ನು ಯಾವುದು ಈಸಿ ಇವಾಗ ನೀವು ಯೋಚನೆ. ವೈನ ಯಾವ ವೈನ, ಈ ವೈನ 4 ಮಾಡೋದು ಈಸಿ. ಯಾಕೆ ಹೇಳಿ, ಮಲ್ಟಿಪ್ಲೈ ವಿತ್ 2, 2 2s 4. ಸೊ ಈಗ ಇದನ್ನು 3 ಮಾಡೋಕ್ಕಾಗಲ್ಲ, ಸಾರಿ ಇದನ್ನು 2 ಮಾಡೋಕ್ಕಾಗಲ್ಲ, ಬಿಕಾಸ್ ಕಡಿಮೆ ಮಾಡಬೇಕು. ಕರೆಕ್ಟ್ ತಾನೆ? ಅದೇ ರೀತಿ ಇದನ್ನು 3 ಮಾಡೋಕ್ಕೂ ಆಗಲ್ಲ. ಅದರಿಂದ ಏನು ಮಾಡೋಣ, ಮಲ್ಟಿಪ್ಲೈ ವಿತ್ ವಾಟ್, ಯಾರನ್ನ 2. ಈಕ್ವೇಷನ್ 2 ಇಂಟು 2. ಸೊ ಇಂಪ್ಲಾಯ್ಸ್ ಮಲ್ಟಿಪ್ಲೈ ಮಾಡಿ, 2 2s 4x minus 2 2s 4y is equal to 2 2s 4. So 4x minus 4y is equal to 4. Call this as 3. ಇವಾಗ ಅಬ್ಸರ್ವ್ ಮಾಡಿ, 4y ಈಕ್ವಲ್ ಆಗಿದೆಯಾ? ಈಗ ನೋಡಿ, ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಇವಾಗ ನೀವು ಆ್ಯಡ್ ಮಾಡಿದ್ರೆ ಸಾಕು. ಯು ನೀಡ್ ನಾಟ್ ಟು ವಾಟ್, ಸಬ್ಟ್ರ್ಯಾಕ್ಟ್ ಯಾವಾಗ ಮಾಡ್ತೀವಿ, 2 ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, 2 ಮೈನಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಇವಾಗೆಲ್ಲ ಆಲ್ರೆಡಿ ಏನಿದೆ, ಇದು +4 ಇದೆ, ಇದು -4 ಇದೆ. ಆ್ಯಡ್ ಮಾಡಿದ್ರೆ +4 -4 ಎಷ್ಟಾಗುತ್ತೆ, 0. ಎಷ್ಟಾಗುತ್ತೆ, 0. ಸೊ ಈಗ ಏನು ಮಾಡ್ತೀರಾ, ಈಗ 1 + 3. ಪ್ರೀವಿಯಸ್ ಪ್ರಾಬ್ಲಮ್ಮು ಹಂಗೆ ಮಾಡಿರ್ಬೋದು ನೀವು. ಜಸ್ಟ್ ಏನು ಮಾಡಿರ್ಬೋದು, ಆ್ಯಡ್ ಮಾಡಿರ್ಬೋದು. ಈಗ 1 + 3 ಮಾಡಿದ್ರೆ ಏನು ಬರುತ್ತೆ ನೋಡಿ, 1 ಏನಿದೆ 3x + 4y is equal to 10. ಇಲ್ಲಿ ಎಷ್ಟಿದೆ ಈಗ, 4x - 4y is equal to 4. ಆ್ಯಡ್ ತಾನೇ ಮಾಡ್ತಿದ್ದೀರಾ, ಸೈನ್ ಏನು ಚೇಂಜ್ ಆಗಲ್ಲ. 3 + 4 7x + 4 - 4 ಕ್ಯಾನ್ಸಲ್ is equal to
10 plus 4, 14. 7 1s are 7 2s are. So x ಎಷ್ಟು ಬಂತೀಗ? Call this as what? 3. Substitute okay, call this as 4. Substitute 4 in 1. So ಏನಾಗುತ್ತೀಗ? 3x plus 4y is equal to 10. 3 x ವ್ಯಾಲ್ಯೂ ಎಷ್ಟು ಬಂತೀಗ? 2 plus 4y is equal to 10. ಇದನ್ನು ಆ ಕಡೆಗೆ ಓಡಿಸಿ. 3 2s are 6 ಪ್ಲಸ್ ಆ ಕಡೆಗೆ ಹೋದರೆ ಸೊ 4y is equal to 10 minus 6. It's nothing but 4. 4 1s are 4 1s are. So y is equal to 1. y is equal to 1. ಬೇಕಾದ್ರೆ ಒಂದ್ಸಲ ನೀವು ವೆರಿಫೈ ಮಾಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 2 2s are ಮೈನಸ್ y ವ್ಯಾಲ್ಯೂ ಎಷ್ಟಿದೆ? 2 1s are. y ವ್ಯಾಲ್ಯೂ ಎಷ್ಟು? 1 ಯಾಕೆ? 2 1s are. x ವ್ಯಾಲ್ಯೂ ಎಷ್ಟಿದೆ? 2 2s are. 4 minus 2 2. ಇಲ್ಲಿ ಬನ್ನಿ. 3 x ವ್ಯಾಲ್ಯೂ 3 x ವ್ಯಾಲ್ಯೂ ಎಷ್ಟಿದೆ? 3 2s are ಪ್ಲಸ್ 4 4 1s are 4 6 plus 4 10. ಸೊ ಈಗ ಅದು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಇಟ್ ವಿಲ್ ಎನ್ಶ್ಯೂರ್ ದಟ್ ಯು ಹ್ಯಾವ್ ಡನ್ ವಾಟ್ ಕರೆಕ್ಟ್ಲಿ. ನಾವು ಈಗ ಇಲ್ಲಿ ನೋಡಿ, ಕಾಲ್ ದಿಸ್ ಆಸ್ ವಾಟ್ ನಾವು 1, ಕಾಲ್ ದಿಸ್ ಆಸ್ ವಾಟ್ ನಾವು 2. ಈಗ ಎಲಿಮಿನೇಟ್ ಮಾಡಬೇಕಲ್ವಾ? ಯೋಚನೆ ಮಾಡಿ. ಎಕ್ಸ್ ಇಲ್ಲಿ ಒಂದು ಸಲ ಇದೆ, ಇಲ್ಲಿ 2 ಟೈಮ್ಸ್ ಇದೆ, ಎಲಿಮಿನೇಷನ್ ಆಗಲ್ಲ. ಸೊ ಟೇಕ್ ಎ ಚಾನ್ಸ್, ವೆರಿಫೈ ವಾಟ್ ನಾವು y ಎಷ್ಟು ಸಲ ಇದೆ? ಎಲಿಮಿನೇಷನ್ ಆಗಲ್ಲ. ನೀವೇನು ಮಾಡಬೇಕು? ಐದರ್ ಇದನ್ನು 3 ಮಾಡಿ, ಇದನ್ನು 3 ಆದರೆ 3 3 ಕ್ಯಾನ್ಸಲ್ ಆಗುತ್ತೆ. ಅಥವಾ ಇದನ್ನೇನು ಮಾಡಿ, ಹೆಂಗೆ 2 ಮಾಡ್ತೀರಾ ಈಗ? ಮಲ್ಟಿಪ್ಲೈ. ಸೊ 1 ಇಂಟು 2. ಸೊ 1 ಇಂಟು 2 ಮಾಡಿದ್ರೆ ಏನು ಬರುತ್ತೀಗ? 2x ಪ್ಲಸ್ 2y ಇಸ್ ಈಕ್ವಲ್ ಟು 5 2s are 10. ಅಷ್ಟೇ ಆಗೋಯ್ತಾ? ಇವಾಗ ನೋಡಿ, ಇವಾಗ ಈಕ್ವಲ್ ಇದೆಯಾ ನೋಡಿ? 2x ಇವಾಗ ಏನು ಮಾಡ್ಬೋದು? 3 ಮೈನಸ್ 2 ಏನು ಬರುತ್ತೆ? 3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಅದೇನಿದೆ ಈಗ? 2x ಮೈನಸ್ 3y ಇಸ್ ಈಕ್ವಲ್ ಟು 4. ಈಗ ಏನು ಮಾಡ್ತೀರಾ? ಮೈನಸ್ ಪ್ಲಸ್ ಮೈನಸ್. ನಾವು ಪ್ಲಸ್ 2x ಮೈನಸ್ 2x ಗೆಟ್ ಕ್ಯಾನ್ಸಲ್. ಇವಾಗ ಇದು ಪ್ಲಸ್ 3ನಾ ಮೈನಸ್ 3ನಾ ಹೇಳೋ ಆದರ್ಶ್? ಪ್ಲಸ್ 3ನಾ ಮೈನಸ್ 3ನಾ? ಇದು ಪ್ಲಸ್ 3, ಸೈನ್ ಚೇಂಜ್ ಆಯಿತು. 2 ಪ್ಲಸ್ 3 5y ಇಸ್ ಈಕ್ವಲ್ ಟು, ಇದು ಪ್ಲಸ್ 4 ಮೈನಸ್ 4 ಈಗ ವಿಕ್ರಮ್ ನೀನೆ ಮೈನಸ್ 4. ಸೊ 10 ಮೈನಸ್ 4 6. ಸೊ y ಈಸ್ ಈಕ್ವಲ್ ಟು 5ನ ಆ ಕಡೆ ಕಳಿಸ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ನೋಡಿ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇದ್ದರೆ ಡಿವಿಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ 5 ಈ ಕಡೆಗೆ ಬಂದರೆ 6/5 ಹಿಂಗೆ ಬರೀರಿ. ಆಮೇಲೆ ಅತಿ ಬುದ್ಧಿವಂತಿಕೆ ತೋರಿಸ್ಬೇಡಿ. ಏನೋ ಡಿವಿಷನ್ ಮಾಡಿ ಪಾಯಿಂಟಲ್ಲೆಲ್ಲ ಇಡಬೇಡಿ. ಸಾಕು, ಇಷ್ಟೇ ಸಾಕು. ಇಷ್ಟು ಮಾಡಿದ್ರೆ ನೀವು ದೇವರುಗಳು. ಅರ್ಥ ಆಯ್ತಾ? ಇನ್ನೂ ಕೆಲವೊಬ್ರು ಇರ್ತಾರೆ, ಏನೋ ಇನ್ನೆಲ್ಲ 6/5 ಅಂದರೆ 1.2 ಅಂತ ಬರೆಯೋರು ಕೂಡ ಇದ್ದಾರೆ. ಸರಿನಾ? ನೀವು ಮಾಡಿ ಹೇಳ್ತೀನಿ, ನನಗೆ ಹೇಳ್ತೀನಿ, ಬೇಕಾಗಿಲ್ಲ. ಇಷ್ಟು ಮಾಡಿ ಇದನ್ನೇನಂತ ಕರ್ಕೋತೀರಾ ಈಗ? ಇಕ್ವೇಷನ್ ನಂಬರ್ 4. ನಾವು ಏನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ವ್ಯಾಟ್ 4 in 1 ಸಬ್ಸ್ಟಿಟ್ಯೂಟ್ ಮಾಡಿ. 2x ಪ್ಲಸ್ 2 6/5 should be equal to 10. 4 in ಓಕೆ, ಇಲ್ಲ ಬಿಡು, 4 in 1 ಮಾಡ್ತೀನಿ ನಾನು. 4 in 1 ಸರಿನಾ? 4 in 1 ಏನಾಯಿತು? x ಪ್ಲಸ್ y ಶುಡ್ ಬಿ ಈಕ್ವಲ್ ಟು 5. ಸರಿನಾ? ಏನು ಬರುತ್ತೀಗ? x ಪ್ಲಸ್ 6/5 ಇಸ್ ಈಕ್ವಲ್ ಟು 5. ಸೊ x ಇಸ್ ಈಕ್ವಲ್ ಟು 6/5ನ ಆ ಕಡೆ ಕಳಿಸ್ಕೊಳ್ಳಿ. 5 ಮೈನಸ್ 6/5. ನಿಮ್ಗೆ ಎಲ್ ಸಿ ಎಮ್ ತೊಗೊಳ್ಳೋ ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಹೇಳ್ಕೊಟ್ಟೆ. ಯಾರಿಗೆ ಬರಲ್ಲ ಬಂದು ಎಳಿಸ್ಕೊಳ್ಳಿ. 5 1s are 5. You'll get 25 minus 6. You'll get 19/5.
ಎಷ್ಟು ಬರುತ್ತೆ 19/5. ನೀವು ಮಾಡಿರೋ ಸರಿನಾ ತಪ್ಪ ಒಂದ್ಸಲ ವೆರಿಫೈ ಮಾಡ್ಕೋಬೇಕು ಅಂದರೆ ಎಕ್ಸ್ ಇರೋ ಕಡೆ ಎಷ್ಟಾಗ್ತೀರಾ ಈಗ 19/5. ಎಕ್ಸ್ ಎಷ್ಟು 19/5. ವೈ ಎಷ್ಟು 6/5. ಎಷ್ಟು ಬರುತ್ತೀಗ 5 ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 19 + 6 25/5. ಸೊ ಯುವರ್ ಆನ್ಸರ್ ಈಸ್ ಕರೆಕ್ಟ್. ನೀನು 3ನಲ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಪುಟ? ದಟ್ಸ್ ನಥಿಂಗ್ ರಾಂಗ್. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ 3, 1, 2 ಎಲ್ಲಿ ಬೇಕಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನಂಬರ್ಸ್ ನೋಡಿದ್ರೆ ದೊಡ್ಡದಿದೆಯಲ್ಲ ಗಾಬರಿ ಆಗ್ಬಿಡ್ತೀವಿ. ಇಲ್ಲಿ ಹೆಂಗಿದೆ ಸಿಂಪಲ್ ಆಗಿದೆಯಲ್ಲ. ಸೊ ದಟ್ಸ್ ವೈ ಐ ಪ್ರಿಫರ್ಡ್ ವಾಟ್ ಇದು. ನಿಮ್ಗೆ ಎಲ್ ಸಿ ಎಮ್ ತೊಗೊಳಕ್ಕೆ ಬರಬೇಕಿಲ್ಲ. ದಿಸ್ ಐ ಟಾಟ್ ಫಾರ್ ಆಲ್ಮೋಸ್ಟ್ ಹಾಫ್ ಆಫ್ ದಿಸ್ ಕ್ಲಾಸ್ ಹೌ ಟು ಟೇಕ್ ವಾಟ್ ಎಲ್ ಸಿ ಎಮ್. ಬಿಗಿನಿಂಗ್ ಕ್ಲಾಸಲ್ಲೇ ಹೇಳ್ಕೊಟ್ಟೆ. ನಾನು ಹೇಳಿದೆ 90% ಆಫ್ ದಿ ಕ್ವೆಶನ್ಸ್ ಯು ನೀಡ್ ಟು ಟೇಕ್ ವಾಟ್ ಎಲ್ ಸಿ ಎಮ್. ವಿತೌಟ್ ದ್ಯಾಟ್ ಇಲ್ಲಿವರೆಗೂ ಮಾಡ್ತೀರಾ, ಇಲ್ಲಿಂದ ಮುಂದಕ್ಕೆ ಮಾಡೋದಕ್ಕೆ ಆಗಲ್ಲ. ಬಿಕಾಸ್ ಯು ನೀಡ್ ಟು ನೋ ಹೌ ಟು ಟೇಕ್ ವಾಟ್ ಎಲ್ ಸಿ ಎಮ್. ಅದು ಮಾಡಿದ್ರೆ ಫೈನಲ್ ಆನ್ಸರ್ ಬರೆದು ಇಡ್ತೀರಾ. ಯಾರಿಗೆ ಗೊತ್ತಿಲ್ಲ ಯು ಹ್ಯಾವ್ ಟು ಅಪ್ರೋಚ್ ಆ್ಯಂಡ್ ಲರ್ನ್. ಸೊ ಇವೆರಡನ್ನೂ ಕಾಪಿ ಮಾಡ್ಕೊಳ್ಳಿ.